ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. 2025-30ನೇ ಸಾಲಿನ ದಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ಮೈಸೂರು ಇದರ ನಿರ್ದೇಶಕರ ಸ್ಥಾನಕ್ಕಾಗಿ ನಡೆಯಲಿರುವ ಈ ಚುನಾವಣೆಯಲ್ಲಿ ಪ್ರಭುಕುಮಾರ್ ದೊಡ್ಡಪ್ಪ ಸಾಮಾನ್ಯ ಸ್ತರದಿಂದ ಹಾಗೂ ತಂಡದ ಮತ್ತೊಬ್ಬ ಸದಸ್ಯ ಮಹೇಶ್ ಎಸ್ ಪ್ರವರ್ಗ ಎದಿಂದ ನಿರ್ದೇಶಕ ಸ್ಥಾನಕ್ಕಾಗಿ ಸ್ಪರ್ಧಿಸುತ್ತಿದ್ದಾರೆ. ಚುನಾವಣಾ ಕಣದಲ್ಲಿ ಒಟ್ಟು 15 ಜನರ ನಿರ್ದೇಶಕ ಸ್ಥಾನಕ್ಕಾಗಿ ಇದೇ ಫೆಬ್ರವರಿ 16ರಂದು ಚುನಾವಣೆ ನಡೆಯಲಿದೆ. ಪ್ರಭುಕುಮಾರ್ ಮತ್ತು ಅವರ ತಂಡದ ಸದಸ್ಯರಾದ ಮಹೇಶ್ ಎಸ್ ಮತ್ತು ದೊಡ್ಡಪ್ಪ ಇವರುಗಳು ಕಳೆದ 10 ವರ್ಷಗಳಿಂದ ರೈಲ್ವೆ ಇಲಾಖೆಯಲ್ಲಿ ಸಾಮಾಜಿಕ ಸೇವೆಗಳಾದ ರಕ್ತದಾನ ಶಿಬಿರ, ಸುರಕ್ಷತಾ ಸಮ್ಮೇಳನ ಮತ್ತು ಸ್ವಚ್ಛತಾ ಅಭಿಯಾನಗಳ ಮೂಲಕ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದರ ಮೂಲಕ ಉತ್ತಮ ತಂಡವೆಂಬ ಕೀರ್ತಿಗೆ ಪಾತ್ರರಾಗಿರುತ್ತಾರೆ. ಪ್ರಭುಕುಮಾರ್, ಮಹೇಶ್ ಎಸ್ ಮತ್ತು ದೊಡ್ಡಪ್ಪ ಇವರ ಪ್ರಮುಖವಾದ ಧ್ಯೇಯೋದ್ದೇಶಗಳೆಂದರೆ ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿ ಮತ್ತು ನೌಕರರ ಕ್ಷೇಮಾಭಿವೃದ್ಧಿಯ ಪ್ರಮುಖ ಉದ್ದೇಶವಾಗಿದೆ. ಈಗಾಗಲೇ ಇವರುಗಳು ಫೆಬ್ರವರಿ 7ರಂದು ಬ್ಯಾಂಕಿನ ನಿರ್ದೇಶಕ ಸ್ಥಾನಕ್ಕಾಗಿ ತಮ್ಮ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ರೈಲ್ವೆ ಇಲಾಖೆಯ ಆತ್ಮೀಯರು, ಸ್ನೇಹಿತರು, ಸಹೋದ್ಯೋಗಿಗಳು, ಹಿತೈಷಿಗಳು ಇವರ ಗೆಲುವಿಗಾಗಿ ಶುಭ ಕೋರಿದ್ದಾರೆ. ಆತ್ಮೀಯ ದಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ಮೈಸೂರಿನ ಎಲ್ಲ ಸದಸ್ಯರುಗಳಿಗೆ ಪ್ರಭುಕುಮಾರ್ ಎಸ್ ನನ್ನ ನಮಸ್ಕಾರಗಳು. ನಾನು 12 ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದು, ಹಾಗೆ ಕಳೆದ 7-8 ವರ್ಷಗಳಿಂದ ನಾನು ಮತ್ತು ನನ್ನ ಸಹೋದ್ಯೋಗಿಗಳೊಡಗೂಡಿ ರೈಲ್ವೆಯಲ್ಲಿ ಸಾಮಾಜಿಕ ಕೆಲಸಗಳಾದ ರಕ್ತದಾನ ಶಿಬಿರ, ಸುರಕ್ಷತಾ ಸಮ್ಮೇಳನ ಮತ್ತು ಸ್ವಚ್ಛತಾ ಅಭಿಯಾನಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದೇವೆ. ಹಾಗೆ ಇನ್ನೂ ಹೆಚ್ಚಿನ ಸೇವೆ ಮಾಡಲೆಂದು ಬರುವ 2025 ಮತ್ತು 30ನೇ ಸಾಲಿನ ದಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ಮೈಸೂರಿನ ನಿರ್ದೇಶಕ ಸ್ಥಾನಕ್ಕೆ ನಾನು ಮತ್ತು ನಮ್ಮ ತಂಡ ಸ್ಪರ್ಧಿಸುತ್ತಿದ್ದು, ನಮ್ಮ ತಂಡಕ್ಕೆ ಹೆಚ್ಚಿನ ಬೆಂಬಲ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಂದನೆಗಳೊಂದಿಗೆ